ಪರಿವಾರದ ಒಂದು ಕೇರ್ ಅನ್ನೋದು ಎಲ್ರಿಗೂ ಇಂಪಾರ್ಟೆಂಟ್ ಅಲ್ವಾ? ಕೆಲಸ ಹೇಳ್ತಾರೆ ಮೇಡಮ್, ನಿಮ್ದು ಏನು ನೋವು ಅಂತೇಳಿ ಕೇಳೋರು ಯಾರೂ ಇಲ್ಲ. ನಮಗೆ ರ್ಯಾಂಕ್ ಬೇಕು. ನಾವು ಓದುವಾಗೆ ರ್ಯಾಂಕ್ ತೊಗೊಳಕ್ಕೆ ಇಷ್ಟೊಂದು ಶ್ರಮ ಪಟ್ಟಿರಲಿಲ್ಲ ಮೇಡಮ್. 99.9 ತೆಗೆದ್ರೆ 10 ತಾಲೂಕಲ್ಲಿ ಕೊನೆಯ ಸ್ಟೇಜಲ್ಲಿ ಇದ್ದರೂ ಕೂಡ 99.9 ಇದ್ದರೂ ಅದು 10ನೇ ಪ್ಲೇಸಲ್ಲಿ ಇರುತ್ತೆ ಮೇಡಮ್. 100 ಇತ್ತು ಅಂದರೆ 1ನೇ ಪ್ಲೇಸಲ್ಲಿ ಇರುತ್ತೆ ಮೇಡಮ್. 0.1 ವೇರಿಯೇಷನ್ ಏನಾದರೂ ಇರುತ್ತಾ? ಆದರೂ ನಾನು ಲಾಸ್ಟ್ ಪ್ಲೇಸಲ್ಲಿದೆ ನಮ್ಮ ತಾಲೂಕು ಅಂತೇಳಿ ಮತ್ತೆ ನಮ್ಮವ್ರನ್ನ ಬೈಯುವಂಥ ಪ್ರಸಂಗಗಳು. ಸೊ ಈಗ ಮೋರ್ ದೆನ್ 14-15 hours ಕೆಲಸ ಮಾಡ್ತಾ ಇದ್ದೀರಾ ಅಂದಮೇಲೆ ಸೊ ಎವ್ರಿಗೆ ಒಂದು ಕ್ವಶನ್ ಬರುತ್ತೆ, ಹೇಗೆ ನಿಮ್ಮ ಫ್ಯಾಮಿಲಿಗೆ ಟೈಮ್ ಕೊಡ್ತಾ ಇದ್ದೀರಾ? ಸೊ ಪರಿವಾರದ ಒಂದು ಕೇರ್ ಅನ್ನೋದು ಎಲ್ರಿಗೂ ಇಂಪಾರ್ಟೆಂಟ್ ಅಲ್ವಾ? ನಿಮ್ಮ ಒಂದು ಪ್ರೊಫೆಷನ್ ಬಿಟ್ಟು ಅದನ್ನು ಯಾವ ರೀತಿ ನಿಮ್ಮಲ್ಲಿ 9,839 ಅಧಿಕಾರಿಗಳು ಯಾವ ರೀತಿ ಅದನ್ನು ಮೇಂಟೈನ್ ಮಾಡ್ತಾ ಇದ್ದಾರೆ, ನಿಭಾಯಿಸ್ತಾ ಇದ್ದಾರೆ? ಮೇಡಮ್, ಇಲ್ಲಿ ಏನಾಗಿದೆ ಅಂತ ಅಂದರೆ ನಮಗೆ ಇಲಾಖೆಯಲ್ಲಿ ಒಟ್ಟು ಕೆಲಸ ಹೇಳ್ತಾರೆ ಮೇಡಮ್, ನಿಮ್ದು ಏನು ನೋವು ಅಂತೇಳಿ ಕೇಳೋರು ಯಾರೂ ಇಲ್ಲ. ನಮಗೆ ರ್ಯಾಂಕ್ ಬೇಕು. ನಾವು ಓದುವಾಗೆ ರ್ಯಾಂಕ್ ತೊಗೊಳಕ್ಕೆ ಇಷ್ಟೊಂದು ಶ್ರಮ ಪಟ್ಟಿರಲಿಲ್ಲ ಮೇಡಮ್. ಇಲ್ಲಿ ಮಾತ್ರ ರ್ಯಾಂಕ್ ಬೇಕೇ. ನಮ್ಮ ತಾಲೂಕು ನನ್ನ ಫಸ್ಟ್ ರ್ಯಾಂಕ್ ಆಯಿತು, ಜಿಲ್ಲೆ ನನ್ನ ಫಸ್ಟ್ ರ್ಯಾಂಕ್ ಆಯಿತು, ನನ್ನ ಲಾಸ್ಟ್ ರ್ಯಾಂಕ್ ಆಯಿತು ಮೇಡಮ್. 99.9 ತೆಗೆದ್ರೆ 10 ತಾಲೂಕಲ್ಲಿ ಕೊನೆಯ ಸ್ಟೇಜಲ್ಲಿ ಇದ್ದರೂ ಕೂಡ 99.9 ಇದ್ದರೂ ಅದು 10ನೇ ಪ್ಲೇಸಲ್ಲಿ ಇರುತ್ತೆ ಮೇಡಮ್. 100 ಇತ್ತು ಅಂದರೆ 1ನೇ ಪ್ಲೇಸಲ್ಲಿ ಇರುತ್ತೆ ಮೇಡಮ್. 0.1 ವೇರಿಯೇಷನ್ ಏನಾದರೂ ಇರುತ್ತಾ? ಆದರೂ ನಾನು ಲಾಸ್ಟ್ ಪ್ಲೇಸಲ್ಲಿದೆ ನಮ್ಮ ತಾಲೂಕು ಅಂತೇಳಿ ಮತ್ತೆ ನಮ್ಮವ್ರನ್ನ ಬೈಯುವಂಥ ಪ್ರಸಂಗಗಳು, ಟಾರ್ಗೆಟ್ ಮಾಡುವಂಥ ಪ್ರಸಂಗಗಳು. ಈ ರೀತಿಯಲ್ಲಿ ಏನಾಗಿದೆ ಅಂದರೆ ಮೇಡಮ್, ನಮಗೆ ನಿರಂತರ 99 ಭಾಗ ನೀವು ಬೆಸ್ಟ್ ಕೊಟ್ರು ಎಲ್ಲೋ ಒಂದು ಭಾಗ ನಿಮಗೆ ಎಲ್ಲೋ ಒಂದು ಕಡೆ ಹಿನ್ನಡೆ ಬಂದ್ರೂ ಅದಕ್ಕೂ ನೀವು ಬೈಗಳಾಗ್ಬೋದು ಮೇಡಮ್. ಈಗ ನಮಗೆ ಏನಾಗಿದೆ, ಕ್ವಾಲಿಟಿ ವರ್ಕ್ ಆಗಬೇಕಾ ಅಥವಾ ಪರ್ಸೆಂಟೇಜ್ ನನ್ನ ಫಸ್ಟ್ ರ್ಯಾಂಕ್ ಬರಬೇಕಾ? ನಾನು ಹಾಗಾಗ್ಬಿಟ್ಟಿದೆ ಮೇಡಮ್. ನಮಗೆ ಕ್ವಾಲಿಟಿ ವರ್ಕ್ ಇಂಪಾರ್ಟೆಂಟ್ ಆಗ್ತಾ ಇಲ್ಲ ಮೇಡಮ್. ಇಲ್ಲಿ ನಾವು ಫಸ್ಟ್ ಮುಗಿಬೇಕಿದ್ದು ಕ್ಲೋಸ್ ಆಗಬೇಕು, ಟಾರ್ಗೆಟ್ ರೀಚ್ ಆಗಬೇಕು. ಈ ಥರ ಒತ್ತಡಗಳಲ್ಲಿ, ಈ ಥರ ತರಾತುರಿ ವರ್ಕ್ಗಳಲ್ಲಿ ಹಲವಾರು ತಪ್ಪುಗಳು ಆಗ್ತಾ ಇದ್ದಾವೆ. ತಪ್ಪುಗಳಾದಾಗ ನಮ್ಮ ಜೊತೆ ಯಾರೂ ನಿಲ್ಲಲ್ಲ ಮೇಡಮ್, ನಾವೇ ಅನುಭವಿಸ್ಬೇಕು. ಡಿಸಿಪ್ಲಿನರಿ ಆ್ಯಕ್ಷನ್ಸ್ ಯಾರೇನು ಮಾಡಿದ್ರು ಕೂಡ ಅದಕ್ಕೂ ಕೂಡ ನಾವೇ ಅನುಭವಿಸ್ಬೇಕು ಮೇಡಮ್. ಉದಾಹರಣೆ, ನಾವು ಚಿಕ್ಕಮಗಳೂರು ಘಟನೆಯೂ ತಮ್ಮ ಗಮನದಲ್ಲಿ ಆಗಲೇ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ತಂದಿದ್ದಾರೆ ಮೇಡಮ್. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಮೇಡಮ್ 30 ಜನ ಗ್ರಾಮ ಆಡಳಿತಾಧಿಕಾರಿಗಳನ್ನು ಯಾವುದೇ ರೀತಿಯ ಒಂದು ನೋಟಿಸ್ ಕೊಡದಲ್ಲೇ ಏನೇ ಒಂದು, ಈಗ ನಾವೊಬ್ಬರು ಮನುಷ್ಯರಲ್ಲ ಮೇಡಮ್, ಹಗಲು ರಾತ್ರಿ ಕೆಲಸಗಳನ್ನ ಮಾಡ್ತಾ ಇದ್ದೀವಿ. ಕಳೆದ ಬಾರಿ ಇದೇ ಮೊಬೈಲ್ ಆ್ಯಪ್ ವಿಚಾರದಲ್ಲಿ, ಅಂದರೆ ಆಧಾರ್ ಆಗಲಿ, ಲ್ಯಾಂಡ್ ಬಿಟ್ ಆಗಲಿ, ಈ ಪ್ರೋಗ್ರೆಸ್ ವಿಚಾರದಲ್ಲಾಗಲಿ ಮೇಡಮ್, ಯಾವುದೇ ಅಮಾನತಾದರೆ ವಿತೌಟ್ ಎಂಕ್ವೈರಿ ಅದನ್ನು ಹಿಂಪಡಿಬೇಕು ಅಂಥೇಳಿ ನಮ್ಮ ಮುಷ್ಕರದಲ್ಲಿಟ್ಟು ಅದನ್ನು PRS ಅವರ ಗಮನಕ್ಕೆ ತಂದು ಆ ಥರದ್ದೇ ನಾವು ಪ್ರೊಸೆಸ್ ಮಾಡಿಸಿದ್ವಿ ಮೇಡಮ್. ಸರ್ಕಾರದ ಮಟ್ಟದಿಂದನೂ ಕೂಡ ಅವರಿಗೆ ಹೆಚ್ಚುವರಿಯಾಗಿ ಕೆಲಸದ ಒತ್ತಡ ಕೆಲಸ ಕೊಟ್ಟಿದ್ದೀವಿ. ತುಂಬ ಸೀರಿಯಸ್ ಡಿಸಿಪ್ಲಿನರಿ ಆ್ಯಕ್ಷನ್ಸ್ ಮಾಡಬೇಡಿ ಅಂತ ಸರ್ಕಾರದಿಂದನೂ ಕೂಡ ಹೇಳಿದ್ದಾರೆ ಮೇಡಮ್. ಆದರೂ ಕೂಡ ಯಾವುದೇ ಕಾರಣ ಇಲ್ದಂಗೆ, ಅದೇನು ದೊಡ್ಡ ಕಾರಣ ಇಲ್ಲ ಮೇಡಮ್, ಅದೇನು 0.1% ಕಾರಣ ಇಲ್ಲ. ಈ ಥರ ದೊಡ್ಡ ಪನಿಷ್ಮೆಂಟು ಮಾಡಿದಾಗ ಎಲ್ಲೋ ಒಂದು ಕಡೆ ನಮಗೂ ಕೂಡ ಬೇಜಾರಾಗುತ್ತೆ ಮೇಡಮ್. ಎಲ್ಲರೂ ಇಲ್ಲ ಮೇಡಮ್. 31 ಜಿಲ್ಲೆಗಳಲ್ಲಿ ಕೆಲವು ಬೆರಳೆಣಿಕೆಯಷ್ಟು ಕೆಲವು ಅಧಿಕಾರಿ ವರ್ಗದವರು ನಿಕೃಷ್ಟವಾಗಿ ನಡ್ಕೊಳ್ಳೋದು ಎಲ್ಲೋ ಒಂದು ಕಡೆ ನಮಗೂ ಕೂಡ ಬೇಸರ ಆಗುತ್ತೆ ಮೇಡಮ್, ನಿಜವಾಗಲೂ. ಈಗ ಇಷ್ಟೊಂದು ಹೆಚ್ಚುವರಿ ಕೆಲಸ, ಇದು ಒತ್ತಡ, ಇಷ್ಟೆಲ್ಲ ಜವಾಬ್ದಾರಿಯನ್ನು ವಹಿಸಿದ ಮೇಲೆ ನಿಮ್ಮ ಭತ್ಯೆಯಲ್ಲಿ ಏನಾದರೂ ಹೇಗೆ ಇದು ನಿಮಗೆ ಸವಲತ್ತು ಸಿಗ್ತಾ ಇದೆ ಅಂತ ತಿಳ್ಕೊಬಹುದಾ? ಇದೇ ಇಲ್ಲ ಮೇಡಮ್, ನಮಗೆ ಯಾವುದೇ ರೀತಿ ಈಗ ಪ್ರೆಸೆಂಟ್ ನಾವು 4-4 ವರ್ಷದಿಂದ ಯಾವುದೇ ಪದೋನ್ನತಿ ಇಲ್ಲ ನಮಗೆ. ಯಾವುದೇ ಭತ್ಯೆಗಳು ಯಾವುದೂ ಇಲ್ಲ ಮೇಡಮ್. ಪ್ರತಿ ವರ್ಷ ಪ್ರಮೋಷನ್ ಕೊಡಬೇಕು ಮೇಡಮ್. ಪ್ರತಿ ವರ್ಷ ಮೇಡಮ್, ಪ್ರತಿ ವರ್ಷ ಕೊಡಬೇಕು. ಇಲ್ಲ ಮೇಡಮ್, ಇಲ್ಲ. ನಮ್ಮದು ಅದೇ ಹೇಳಿದ್ನಲ್ಲ ಮೇಡಮ್, ಕೋರ್ಟ್ ಪ್ರಕರಣ ಪೆಂಡಿಂಗ್ ಇಟ್ಟು ನಮಗೆ ಪದೋನ್ನತಿ ಕೊಡ್ರಿ ಅಂತ ನಾವು ಮನವಿ ಮಾಡಿದ್ವಿ ಮೇಡಮ್. ಇದ್ರ ಬಗ್ಗೆ ಸಭೆಗಳನ್ನು ಕೂಡ ಮಾಡಿದ್ವಿ, ಬಟ್ ಯಾವುದೇ ರೀತಿ ನಿರ್ಧಾರಗಳನ್ನು ತಗೊಂಡಿಲ್ಲ. ಭತ್ಯೆ ವಿಚಾರದಲ್ಲಿ ನಮಗೆ ಯಾವುದೇ ರೀತಿ ಪ್ರಯಾಣ ಭತ್ಯೆ ಬರೀ 500 ರೂಪಾಯಿ ಕೊಡ್ತಾರೆ ಮೇಡಮ್. ನಾವು ಈ ಬೇಡಿಕೆನಲ್ಲಿ ಇಟ್ಟಿದ್ದೀವಿ 5,000 ಪ್ರಯಾಣ ಭತ್ಯೆ ಕೊಡ್ರಿ ನಮಗೆ. ಹಾಗೆ ಪೊಲೀಸ್ ಇಲಾಖೆಯಲ್ಲಿ ರಿಸ್ಕ್ ಅಲವೆನ್ಸ್ ಇರೋ ಥರ ನಾವು ಗ್ರೌಂಡ್ ಲೆವೆಲಲ್ಲಿ ನಿರಂತರ ಸಾರ್ವಜನಿಕ ವಲಯದಲ್ಲಿ ಒತ್ತುವರಿ ಬಿಡಿಸೋ ವಿಚಾರದಲ್ಲಾಗಲಿ, ಕೆರೆ ಒತ್ತುವರಿ, ಸರ್ಕಾರಿ ಜಮೀನುಗಳು ಒತ್ತುವರಿ ವಿಚಾರದಲ್ಲಾಗಲಿ, ಇತರ ಎಲ್ಲ ಕಾನೂನು ಪ್ರಕರಣಗಳು ಏನಾದರೂ ಇತ್ತು ಅಂದರೆ ನಾವು ಗ್ರೌಂಡ್ ಲೆವೆಲಲ್ಲಿ ಪಬ್ಲಿಕ್ ಜೊತೆಗೆ ಸಣ್ಣ ಪುಟ್ಟ ಏನೋ ಸಮಸ್ಯೆಗಳಾದಾಗ ಆಗ್ಬೋದು. ಈ ಥರದ್ದು ಇದಕ್ಕೆ ಪೊಲೀಸ್ ಇಲಾಖೆಯಲ್ಲಿ ಕೊಡೋ ರೀತಿಯಲ್ಲಿ ನಮಗೆ ರಿಸ್ಕ್ ಅಲವೆನ್ಸ್ ಕೊಡಿ. ಕೆಲಸ ನಿರ್ವಹಿಸುವ ಸಮಯದಲ್ಲಿ ಏನಾದರೂ ನಮ್ಮ ವೃಂದದವರಿಗೆ, ನಮ್ಮ ಇಲಾಖೆ ವೃಂದದವರಿಗೆ ಜೀವಹಾನಿ ಆಗ್ಬೋದು. ಕೆಲವೊಂದು ಪ್ರಕರಣಗಳಲ್ಲಿ ಆಗಿದೆ ಮೇಡಮ್. ರಾಯಚೂರಲ್ಲಿ ಮರಳು ಲಾರಿನೇ ಹಚ್ಚಿ ಒಬ್ಬ VAಗೆ ಸಾಯಿಸಿದ್ರು ಮೇಡಮ್. VAO ಸತ್ತರು. ಕಳೆದ ಒಂದು 4 ವರ್ಷ ಆಯಿತು ಮೇಡಮ್. ಅವರಿಗೆ ಸರ್ಕಾರದಿಂದ
ಕೊನೆ ಸಮಯದಲ್ಲಿ ಮಾನ್ಯ ಷಡಕ್ಷರಿ ಸರ್ ಅವರ ಒಂದು ಸಹಕಾರದಿಂದ 5 ಲಕ್ಷ ಪರಿಹಾರ ಕೊಟ್ಟರು. ಬಟ್ ಪರಿಹಾರ ಓಕೆ ಆದರೆ ಜೀವ ಹೋಯ್ತು ಮೇಡಮ್. ನಾವು ಅದೇ ಆ ಥರದ್ದು ಮೂಮೆಂಟ್ ಏನಾದರೂ ಗ್ರೌಂಡ್ ಲೆವೆಲಲ್ಲಿ ವರ್ಕ್ ಮಾಡೋ ಟೈಮ್ನಲ್ಲಿ ಏನೋ ಒಂದು ಪ್ರಾಣಿ ಅಟ್ಯಾಕ್ ಮಾಡಿ ಮತ್ತೊಂದು ಈ ಥರ ಆಕ್ಸಿಡೆಂಟಲ್ಲಿ ಡೆತ್ ಆದಾಗ ನಮ್ಮವರಿಗೆ 50 ಲಕ್ಷ ಪರಿಹಾರ ಅನೌನ್ಸ್ ಮಾಡಬೇಕು ಅಂತ ಅದನ್ನು ಕೇಳ್ಕೊಂಡಿದ್ದೀವಿ ಮೇಡಮ್ ನಾವು. ಹಾಗೆ ನಿರಂತರವಾಗಿ ಸರ್ಕಾರಿ ನೌಕರರ ಇಲಾಖೆಗಳಲ್ಲಿ ಮೇಡಮ್ ಹೈಯೆಸ್ಟ್ ವರ್ಕ್ ಮಾಡೋದು ಕಂದಾಯ ಇಲಾಖೆ, ಮಾತೃ ಇಲಾಖೆ. ಎಲೆಕ್ಷನ್ ಆಗಿರ್ಬೋದು, ಪ್ರಕೃತಿ ವಿಕೋಪದಲ್ಲಿ ಮನೆ ಹಾನಿ, ಬೆಳೆ ಹಾನಿ, ಮತ್ತೊಂದು ಎಲ್ಲ ಮೇಡಮ್ ಮನುಷ್ಯ ಹುಟ್ಟದಾಗಿಂದ ಸಾಯೋವರೆಗೂ ಸತ್ತ ನಂತರನೂ ಕೂಡ ಹೆಗಲು ಕೊಡುವಂಥ ಇಲಾಖೆ ಕಂದಾಯ ಇಲಾಖೆ. ಹಾಗಾಗಿ 1 ತಿಂಗಳ ವೇತನ ನಮ್ಮ ಇಲಾಖೆಗೆ ಹೆಚ್ಚುವರಿಯಾಗಿ ಪೊಲೀಸ್ ಇಲಾಖೆ ಕೊಡೋ ರೀತಿಯಲ್ಲಿ ಕೊಡಬೇಕು ಅಂತ ಹೇಳಿ ನಾವು ಈ ಮನವಿಯಲ್ಲಿ ನಾವು ಕೇಳ್ಕೊಂಡಿದ್ದೀವಿ. ಅಂತಂದ್ರೆ ಇದು ಟ್ರಾನ್ಸ್ಪೋರ್ಟ್ ಹೆಚ್ಚಿಸಬೇಕು ಅಂತ ಮಾಸಿಕನ ದೈನಿಕನ ಅಂತ ಕೇಳ್ಬೋದು. 500 ರೂಪಾಯಿ ಮಾಸಿಕ ಮೇಡಮ್, ಮಾಸಿಕ. ಈಗ ನಿಮ್ಗೆ ಅವ್ರು ನೀಡ್ತಾ ಇರೋದು ಮಾಸಿಕ 500 ರೂಪಾಯಿ ಮೇಡಮ್. ಯಾರು ಇದಕ್ಕೆ ಪ್ರಶ್ನೆ? ಅದಕ್ಕೆ ನಾವು ಬೇಡಿಕೆ ಇಟ್ಟಿದ್ದೀವಿ ಮೇಡಮ್. ಅದೇ ಹೌದು ಮೇಡಮ್, ಅದೇ ಉದ್ದೇಶಕ್ಕೆ ನಾವು ಬೇಡಿಕೆ ಇಟ್ಟಿದ್ದೀವಿ ಮೇಡಮ್. ಮೊಬೈಲ್ ಡೇಟಾ ಪ್ಯಾಕೇಜ್ ಅದು ನಮ್ಮದೇ ಮೇಡಮ್. ಅದಕ್ಕೂ ಯಾವುದು ನಮಗೆ ಇಲ್ಲ ಮೇಡಮ್, ಬತ್ತೇ ಇಲ್ಲ ಮೇಡಮ್. ಅದಕ್ಕೆ ಯಾವುದು ಪ್ರಮೋಷನ್ಸ್ ಇಲ್ಲ ಮೇಡಮ್. ಓಕೆ, ಟ್ರಾನ್ಸ್ಫರ್ಸು ಇಲ್ಲ ಮೇಡಮ್. ಕ್ಲಿಯರ್ ಆಗಿ ತುಂಬಾ ಇನ್ಡೆಪ್ತ್ ಆಗಿ ತುಂಬಾ ಇಮೋಷನಲ್ ಆಗಿ ಮೆನ್ಷನ್ ಮಾಡಿದ್ದೀರಾ. ಸೊ ಸಣ್ಣ ಮಕ್ಕಳ ಪಾಲನೆ ಪೋಷಣೆ ಮಾಡಕ್ ಆಗ್ತಾ ಇಲ್ಲ, ಮಕ್ಕಳ ವಿದ್ಯಾಭ್ಯಾಸದ ಸಮಸ್ಯೆ ಆಗ್ತಾ ಇದೆ, ಸೊ ಪತ್ನಿಯರ ನಡುವೆ ಬಿರುಕು ಮೂಡ್ತಾ ಇದೆ ಅಂತ ಇಷ್ಟೆಲ್ಲ ಸಮಸ್ಯೆನ ಇಟ್ಕೊಂಡು ಇಷ್ಟು ವರ್ಷ ಏನು ಮಾಡ್ತಾ ಇದ್ದೀವಿ? ನಮಗೆ ಏನು ಅಂದರೆ ಮೇಡಮ್, ಈ ಅಂತರ್ಜಿಲ್ಲಾ ವರ್ಗಾವಣೆ 16 ತೆಗ್ದಿರೋದ್ರಿಂದ ಮೇಡಮ್ ಪ್ರತಿಯೊಂದು ಇಲಾಖೆಗಳಲ್ಲಿ ಏನು ಮಾಡ್ಕೊಂಡಿದ್ದಾರೆ ಅಂದರೆ ಮೇಡಮ್, ಫಾರೆಸ್ಟ್ ಇಲಾಖೆ ಆಗಿರ್ಬೋದು, ಹಾರ್ಟಿಕಲ್ಚರ್, ಅಗ್ರಿಕಲ್ಚರ್, ಎಕ್ಸೈಸು, RDPR, ಎಜುಕೇಷನ್ ಎಲ್ಲ ಇಲಾಖೆಯವರು ಏನು ಮಾಡ್ಕೊಂಡಿದ್ದಾರೆ ಅಂದರೆ ಮೇಡಮ್ ಅವ್ರದ್ದೇ ಆದ ವರ್ಗಾವಣೆ ಮಾರ್ಗಸೂಚಿಗಳನ್ನು ಮಾಡ್ಕೊಂಡಿದ್ದಾರೆ ಮೇಡಮ್. ಇದರಿಂದಾಗಿ ಅವ್ರವ್ರ ಇಲಾಖೆಯ ಒಂದು ವರ್ಗಾವಣೆ ವಿಚಾರವಾಗಿ ಒಂದು ಸಂವಿಧಾನಬದ್ಧ ನ್ಯಾಯಸಮ್ಮತ ಒಂದು ನ್ಯಾಯ ಕೊಡಿಸಿದ್ದಾರೆ. ಆದರೆ ನಮ್ಮ ಇಲಾಖೆಯಲ್ಲಿ ಇದ್ರ ಬಗ್ಗೆ ಒಂದೇ ಒಂದು ಯೋಚನೆ ಯಾವುದೇ ಕಾರ್ಯರೂಪಕ್ಕೆ ತರ್ತಾ ಇಲ್ಲ ಮೇಡಮ್. ಹಾಗಾಗಿ ನಮಗೆ 16 ಮರುಸ್ಥಾಪಿಸದೇ ಇದ್ರೂ ಪರವಾಗಿಲ್ಲ, ಒಂದೇ ದಿನದಲ್ಲಿ ಅಥವಾ 2 ದಿನದಲ್ಲಿ ನಮಗೆ ಕಂದಾಯ ಇಲಾಖೆಯಲ್ಲಿ ವರ್ಗಾವಣೆಯ ಮಾರ್ಗಸೂಚಿ ಮಾಡ್ಬೋದು ಮೇಡಮ್. ಅದು ಸರ್ಕಾರಕ್ಕೆ, ನಮ್ಮ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳಿಗೆ ಹಾಗೂ ಮಾನ್ಯ ಸಚಿವರಿಗೆ, ನಮ್ಮ ಸಚಿವರಿಗೆ ಆ ಅವಕಾಶ ಇದೆ ಮೇಡಮ್. ಅವರು ಒಂದನ್ನು ಮಾಡಿದರೆ ಖಂಡಿತವಾಗ್ಲೂ ನಮ್ಮವರು ಏನು ಕಂದಾಯ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇರುವಂಥ ಅಷ್ಟು ಜನ ನೌಕರರ ಪಾಲಿಗೆ ಒಂದು ಆಶಾಕಿರಣ ಅನ್ಕೋಬೋದು ಮೇಡಮ್. ಓಕೆ, ಮತ್ತೆ ಬೇಸಿಕ್ ಫೆಸಿಲಿಟೀಸ್ ಬಗ್ಗೆ ನೀವು ಕೂಡ ಮೆನ್ಷನ್ ಮಾಡಿದ್ದೀರಾ. ಅಂದರೆ ಒಂದು ಸುಸಜ್ಜಿತವಾದಂತಹ ಕಚೇರಿ ಕೊಡಿ, ಜಸ್ಟ್ ಒಂದು ಆಫೀಸ್, ಮತ್ತು ಉತ್ತಮ ಗುಣಮಟ್ಟದ ಟೇಬಲ್, ಕುರ್ಚಿ, ಅಲ್ಮೇರ. ತುಂಬ ವೆರಿ ಫ್ಯೂ ಮಿನಿಮಲ್ ಡಿಮ್ಯಾಂಡ್ ಅಂತ ನಂಗೆ ಅನಿಸ್ತಾ ಇದೆ. ಆ್ಯಂಡ್ ಮೊಬೈಲ್ ಫೋನ್ ಕೇಳಿದ್ದೀರಾ, ಹಾಗೆ ಸಿಮ್ ಮತ್ತು ಡೇಟಾ, ಗೂಗಲ್ ಕ್ರೋಮ್ ಬುಕ್, ಲ್ಯಾಪ್ಟಾಪ್, ಪ್ರಿಂಟರ್, ಸ್ಕ್ಯಾನರ್. ಸೊ ಇದು ಸರ್ಕಾರದಿಂದ ಬೇರೆ ಬೇರೆ ಇಲಾಖೆಗಳಲ್ಲಿ ನಾವು ಡಿಪಾರ್ಟ್ಮೆಂಟನ್ನು ನೋಡಿದಾಗ ಒಂದು ಕಡೆ ಶಾಲಾ ಮಕ್ಕಳುಗಳಿಗೆ ಲ್ಯಾಪ್ಟಾಪ್ ಕೊಡ್ತಾರೆ, ಶಾಲಾ ಮಕ್ಕಳುಗಳಿಗೆ ಬೇಕಾದಂಥ ಒಂದು ಎಜುಕೇಷನ್ ಸಂಬಂಧಪಟ್ಟ ಹಾಗೆ ಪರಿಕರಗಳನ್ನ ಒದಗಿಸ್ತಾ ಇದ್ದಾರೆ. ಇನ್ನು ಕೆಲಸ ಮಾಡುವ ನಿಮಗೆ ಯಾಕೆ ಒಂದು ಲ್ಯಾಪ್ಟಾಪ್ ಕೊಡೋದಕ್ಕಾಗಲಿ, ಕ್ರೋಮ್ ಬುಕ್ ಕೊಡ್ಲಿಕ್ಕಾಗಲಿ ಯಾಕೆ ಇಷ್ಟೊಂದೆಲ್ಲ ತುಂಬಾ ನಿಧಾನಿಸ್ತಾ ಇದ್ದಾರೆ ಅಂತ ಅನಿಸ್ತಾ ಇಲ್ಲ ನಿಮಗೆ? ಮೇಡಮ್, ಈಗ ಸರ್ಕಾರದ ವತಿಯಿಂದ ಒಂದು ಟೆಂಡರ್ ಮಾಡಿದ್ದಾರೆ, ನಮಗೆ 4000 ಲ್ಯಾಪ್ಟಾಪ್ ಕೊಡಬೇಕು ಅಂತ ಮೇಡಮ್. ನಮ್ಮದು ಬೇಡಿಕೆ ಬರೀ ಲ್ಯಾಪ್ಟಾಪ್ ಅಷ್ಟೇ ಅಲ್ಲ ಮೇಡಮ್. ನಮಗೆ ನಾವು ಹಿಂದೆ ಸಭೆಗಳಲ್ಲಿ ಹಿಂದಿನ ಮುಷ್ಕರದಲ್ಲಿ ಚರ್ಚೆ ಮಾಡಿದ್ವಿ ಮೇಡಮ್. ನಮಗೆ ಈಗ ನಮ್ಮಲ್ಲಿ ಮೋರ್ ದೆನ್ 50% ಮಹಿಳಾ ಸಿಬ್ಬಂದಿಗಳಿದ್ದಾರೆ ಮೇಡಮ್. ಒಂದು 20x20 ನಮ್ಮ ವೃತ್ತಗಳಲ್ಲಿ ಒಂದು ಕಚೇರಿ, ಶೌಚಾಲಯ ವ್ಯವಸ್ಥೆ ಇರುವಂಥದ್ದು. ಯಾಕಂತ ಅಂದರೆ ಮೇಡಮ್, ಹಳ್ಳಿಗಳಲ್ಲಿ ನಮ್ಮ ವೃತ್ತಗಳಲ್ಲಿ ಕೆಲಸ ಮಾಡುವಂಥ ಗಂಡು ಮಕ್ಕಳದ್ದು ಬೇರೆ ಥರ ನಡೆದ್ಬಿಡುತ್ತೆ ಮೇಡಮ್. ಹೆಣ್ಮಕ್ಳಿಗೆ ಆ ಥರ ನಡೆಯೋದಿಲ್ಲ. ಅವ್ರಿಗೆ ಸೇಫ್ಟಿ ಅಂತ ಅಂದರೆ ನಮ್ಮದು ಒಂದು ಆಫೀಸು, ನಮ್ಮದು ಒಂದು ಕಚೇರಿ ಇದೆ ಅಂತ. ಒಂದು 20x20 ಮೆಜರ್ಮೆಂಟಲ್ಲಿ ಒಂದು ಕಚೇರಿ, ಒಂದು ಶೌಚಾಲಯ ವ್ಯವಸ್ಥೆ ಇರುವಂಥದ್ದು. ಆ ಕಚೇರಿಗೆ ಇವಿಷ್ಟು ನಾವು ಹೇಳಿದ್ವಲ್ಲ, ತಾವು ಹೇಳಿದ್ರಲ್ಲ ಮೇಡಮ್, ಟೇಬಲ್ ಆಗಲಿ, ಚೇರ್ ಆಗಲಿ, ಅಲ್ಮೇರ ಆಗಲಿ, ನಮಗೊಂದು ಪ್ರಿಂಟರು, ನಮಗೊಂದು ಸಿಸ್ಟಮು. ಈಗ ಮುಂದಿನ ದಿನಗಳಲ್ಲಿ ಈ ಆಫೀಸ್ನ ಲಾಂಚ್ ಮಾಡ್ತಾರೆ ಮೇಡಮ್. ಆಲ್ರೆಡಿ ಲಾಂಚ್ ಮಾಡಿದ್ದಾರೆ. ಗ್ರೌಂಡ್ ಲೆವೆಲಲ್ಲಿ ನಮ್ಮಿಂದನೂ ಕೂಡ ಅದು ಅನುಷ್ಠಾನಕ್ಕೆ ತರಲಿಕ್ಕೆ ಎಲ್ಲ ಮಾಡ್ತಾ ಇದ್ದಾರೆ. ಈ ಆಫೀಸ್ನ ಲಾಂಚ್ ಮಾಡಿದ್ದಾರೆ ಮೇಡಮ್. ನಮಗೆ ಆಫೀಸ್ ಇಲ್ಲ, ಆಫೀಸೇ ಇಲ್ದಂಗೆ ಈ ಆಫೀಸ್ ಕೊಡ್ತಾ ಇದೆ. ಈ ಆಫೀಸ್ ಲಾಂಚ್ ಮಾಡಿದ್ದಾರೆ. ಈ ಆಫೀಸ್ ಕೆಲಸನ ಹೋಬಳಿ ಹೆಡ್ ಕ್ವಾರ್ಟರ್ ಇಲ್ಲ ತಾಲೂಕು ಹೆಡ್ ಕ್ವಾರ್ಟರ್ಗೆ ಹೋಗಿ ಕೆಲಸ ಮಾಡಬೇಕು ಮೇಡಮ್. ಹಾಗಾದರೆ ಈ ಆಫೀಸ್ ವರ್ಕು ಎಲ್ಲಿ ಯಶಸ್ವಿಯಾಗಿ ಅನುಷ್ಠಾನಗೊಳ್ಳುತ್ತೆ ಮೇಡಮ್? ಫೆಸಿಲಿಟೀಸ್ ಅಲ್ವ ಬೇಕಲ್ವಾ? ನಮಗೂ ಕೂಡ ಸಾರ್ವಜನಿಕ ವಲಯದಲ್ಲಿ ಒಂದು ಒಳ್ಳೆಯ ಸೇವೆ ಕೊಡಬೇಕು. ನಿಜವಾಗ್ಲೂ ನಾನು ಕಂದಾಯ ಇಲಾಖೆಯ ಎಲ್ಲ ನೌಕರರಲ್ಲಿ ನಾನು
ಹಲವಾರು ಸಭೆಗಳಲ್ಲಿ ಹಲವಾರು ಕಾರ್ಯಕ್ರಮಗಳಲ್ಲಿ ನಾನು ಮಾತಾಡ್ತಾ ಹೇಳ್ತಿರ್ತೀನಿ ಮೇಡಮ್, ನಾವೆಲ್ಲರೂ ನಿಜವಾಗ್ಲೂ ಅದೃಷ್ಟವಂತರು. ಯಾರು ಮಾಡಿದ ಪುಣ್ಯನೋ ಗೊತ್ತಿಲ್ಲ, ಒಂದು ಒಳ್ಳೆಯ ಇಲಾಖೆಗೆ ನಾವು ಸೇರಿದ್ದೀವಿ. ಸಮಾಜದ ಕಟ್ಟ ಕಡೆಯ ಕಡು ಬಡವರ ಒಂದು ಸೇವೆ ಮಾಡಲಿಕ್ಕೆ, ಅವರ ಆಶೀರ್ವಾದ ಪಡೀಲಿಕ್ಕೆ ಅಂತ ಹೇಳಿ ಒಂದು ಸೇವೆ ಕೊಡುವಂಥ ಒಂದು ಇಲಾಖೆಗೆ ಸೇರಿಕೊಂಡಿದ್ದೀವಿ. ನಾವು ಅದನ್ನು ನಾವು ಮನಗಂಡು ಒಂದು ಒಳ್ಳೆಯ ಸೇವೆ ಕೊಡೋಣ, ಒಳ್ಳೆಯ ಕೆಲಸ ಮಾಡೋಣ. ಆ ಕೆಲಸ ಮಾಡೋದ್ರ ಮೂಲಕ ಖಂಡಿತವಾಗ್ಲೂ ದೇವ್ರು ನಮಗೆ ಎಲ್ಲಾದರೂ ಒಂದು ಕಡೆ ಕೈ ಹಿಡಿತಾನೆ, ಒಳ್ಳೇದು ಮಾಡೇ ಮಾಡ್ತಾನೆ ಅನ್ನೋದನ್ನು ಒಂದು ಎಲ್ಲರಿಗೂ ಕೂಡ ನಾವು ಮನವರಿಕೆ ಮಾಡ್ಕೊಳ್ತಾ ನಮ್ಮ ಕೆಲಸದ, ನಮ್ಮ ಈ ಕಂದಾಯ ಇಲಾಖೆ ಕೆಲಸದ ನಮ್ಮ ಜವಾಬ್ದಾರಿ ನಿರ್ವಹಣೆ ವಿಚಾರವಾಗಿ ಎಲ್ಲರಿಗೂ ಕೂಡ ಮಾರ್ಗದರ್ಶನ ಮಾಡ್ತಾನೆ ಬರ್ತಾ ಇದ್ದೀವಿ ಮೇಡಮ್. ಈ ನಿಟ್ಟಲ್ಲಿ ಹಲವಾರು ಬದಲಾವಣೆಗಳು ಕೂಡ ನಮ್ಮಲ್ಲಿ ಆಗ್ತಾ ಇದೆ. ನಮಗೆ ಎಲ್ಲೋ ಒಂದು ಕಡೆ ಈ ಫೆಸಿಲಿಟೀಸ್ ಏನಾದರೂ ಕೊಟ್ಟರು ಅಂದರೆ, ಈ ಥರದ್ದು ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಿ, ಎಲ್ಲ ಸೌಲಭ್ಯಗಳನ್ನು ಕಲ್ಪಿಸಿ, ಸೌಕರ್ಯಗಳನ್ನು ಕೊಟ್ಟರು ಅಂದರೆ ಖಂಡಿತವಾಗಲೂ ಕಂದಾಯ ಇಲಾಖೆ ಇನ್ನೂ ಕೂಡ ಸಾರ್ವಜನಿಕ ವಲಯದಲ್ಲಿ ಸರ್ಕಾರದ ಕಟ್ಟ ಕಡೆಯ ವ್ಯಕ್ತಿಗೂ ಕೂಡ ಒಂದು ಗುಣಮಟ್ಟದ ಸೇವೆ ಕೊಡಲಿಕ್ಕೆ ಇನ್ನೂ ಒಂದು ಒಳ್ಳೆಯ ವೇದಿಕೆ ಆಗುತ್ತೆ ಅಂತೇಳಿ ಅಭಿಪ್ರಾಯ ಇದೆ ಮೇಡಮ್. ಓಕೆ.